ನಿನಗೆ ಒಂದು ವಿಷಯ ಗೊತ್ತೇ? ಮತ್ತೀಗ ಬ್ರೋಕರ್ ರಾವಣ ಕೈಲೇ ನಿಮ್ಮ ಅಪ್ಪಯ್ಯ ನನ್ನ ದೊಡ್ಡ ಮಗುಗೆ ಏನ್ ಕೊಡಿಸ್ತಿದ್ರಿತ್ತು. ಮೊದ್ಲು ನನ್ನ ಚಿಕ್ಕ ಮಗುಗೆ ಏನ್ ಕೊಡ್ಸು ಅಂತ ಕೇಳ್ತಿತ್ತು ಕಣ್ಲ. ನನ್ನ ದೊಡ್ಡ ಮಗುಗೆ ಏನು ತಿಳಿಯಾಕಿಲ್ಲ, ಅವನಂತರ ಅಕ್ರ ಬಕ್ರ ಇದ್ದಂಗೆ. ಅವ್ನಿಗೆ ಏನು ತಿಳಿಯಾಕಿಲ್ಲ, ಅವ್ನಿಗೇನು ಏನು ಬೇಡ, ಅವ್ನು ಹಿಂಗೆ ಇರ್ಲಿ. ನಮ್ ಸಣ್ಣ ಮಗ ಬಾರಿ ಶುಡ್ಕ ಇದ್ದಾನೆ, ಅವನಿಗೆ ಒಂದು ಏನು ಕೊಡ್ಸಪ್ಪ ಎಂತದ ನಾನ ಅಂತ ಹೇಳ್ತಿತ್ತು ಕಣ್ಲ ನಿಮ್ಮ ಅಪ್ಪಯ್ಯ. ಯೋನ್ಲ ಮಗ ಹೇಳ್ತಿದ್ಯಾ? ನಮ್ಮ ಅಪ್ಪ ಹೆಂಗ್ ಹೇಳಿನೆ? ಅಯ್ಯೋ ಭಗವಂತ, ಗಾಚಾರ ಬಿಡಿಸ್ತೀನ ಒಯ್ಗೆ. ಅಲ್ಲ ನೋಡು, ನಾನು ದೊಡ್ಡ ಮನ್ಸ, ನನಗೆ ಹೆಣ್ಣು ಬೇಡವಂತೆ, ನನಗಿನ್ನ ಹಿಂದ ಹುಟ್ಟತಾನ ಅವನಿಗೆ ಹೆಣ್ಣು ಬೇಕಂತೆ. ನಾನು ಮದುವೆ ಮುಂಚೆ ಇಲ್ದಾಗ ಹಿಂಗೆ ಬಿದ್ದೋಗ್ಲಿ ಅಂತಾನೆ ಆ ಒಯ್ಯ. ತಡಿ ಸೋರ್ಗಿ ಮಾಡ್ತೀನಿ ಮನೆಗೆ ಹೋದಾಗ. ನಮ್ಮ ಅಪ್ಪ ಇರ್ಬಾರ ಕಣ, ಸೋರ್ಗಿ ಅದಾನು ನೋಡು. ಒಂದ್ ಕಣಿಗ್ ಸುಣ್ಣ, ಒಂದ್ ಕಣಿಗ್ ಬೆಣ್ಣೆ ಮಂದಿ ಹೆಂಗೆ ತಾರತಮ್ಯ ಮಾಡ್ತಾನ ನಮ್ಮ ಅಪ್ಪಯ್ಯ. ಫ್ರೆಂಡ್ಸ್, ನಾನು ಆಗ್ಲಿಂದ ಯಾರನ್ನ ಬಕ್ರ ಮಾಡೋಣ ಅಂತ ಊರು ಒಂದು ಕಡೆಯಿಂದ ನೋಡ್ಕೊಂಬಂದೆ. ಯಾರು ಸಿಗ್ಲಿಲ್ಲ. ನೋಡಿಗ ಇವೆರಡೂ ಕುರಿಗಳನ್ನ ಹೆಂಗೆ ಬಕ್ರ ಮಾಡ್ತೀನಿ ಅಂತ. ಸರಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಏ ಪಾಪ, ನಿನ್ನ ಹೆಸರು ಏನು ಹೇಳು? ನಿಮ್ಮ ಅಪ್ಪನ ಹೆಸರು ಏನು ಹೇಳು? ನನ್ನ ಹೆಸರು ಗೋಪಿ. ಬೇಕಾ ನಿಮ್ಗೊಂದು ಕಪ್ ಕಾಫಿ? ಹಾಗೆ ಅವನ ಹೆಸರು ಸೀನು. ನಿಮ್ಮ ಹೆಸರೇನು? ಅದು ಮತ್ತೀಗ ಇಲ್ಲಿ ಯಾವ್ದೋ ಒಂದು ಹುಡುಗಿಗೆ ಹೆಣ್ಣು ಬೇಕು ಅಂತ ಹೇಳಿದ್ರು. ದೊಡ್ಡ ಹುಡುಗಿಗೆ ಮದುವೆ ಮಾಡಲ್ವಂತೆ, ಸಣ್ಣ ಹುಡುಗಂತೆ. ದೊಡ್ಡ ಹುಡುಗನ ಹೆಸರು ಶ್ರೀನಿವಾಸ್ ಅಂತ ಹೇಳಿರು, ಇನ್ನೊಂದು ಹುಡುಗನ ಹೆಸರು ಅದ್ಯೋನ ಹೇಳಿರು. ಆಮೇಲೆ ಅವ್ರ ಅಪ್ಪನ ಹೆಸರು ಅದ್ಯೋನ ಹೇಳಿರು. ಮಾರ್ತ್ಬಿಟ್ಟೆ ಹೋಗತ್ಗೆ ಒಬ್ರೆ ಇಬ್ರೆ ಗ್ಯಾಪ್ನ ಕಿಕ್ಕೆ ಮಕ್ಕಿ. ಸುಮಾರು ಜನ ಹೆಣ್ಣು ತೋರಿಸ್ರಿ ಅಂತ ಹೇಳ್ತಾನೆ ಇರ್ತಾರೆ. ಯಾರ್ದ ನಿಮ್ಗೆ ನನಗೆ ಗೊತ್ತೇ ಈ ಅಡ್ರೆಸ್ ಎಲ್ಲಿ ಬರ್ತೈತೆ, ಇವರು ಎಲ್ಲೈತಾರೆ ಅಂತಾನ? ಇಲ್ಲೇ ನಿಂತ ನೋಡು, ಗುಂಡ್ರಗೋವೆ ಸೀನು ಇವನಯ್ಯ. ನಾನು ಅದನ್ನೇ ಹೇಳ್ತಿದ್ದೆ. ಅವ್ರ ಅಪ್ಪಯ್ಯ ಇವನಿಗೆ ಮದುವೆ ಮಾಡಕ್ಕಿಲ್ವಂತೆ, ಇವ್ರ ತಮ್ಮ ಇದ್ದಾನೆ, ಅವನಿಗೆ ಮದುವೆ ಮಾಡ್ತೈತೆ ಅಂದ್ಕಣ. ನಿಮ್ಮ ಅಪ್ಪಯ್ಯ ಅವ್ರು ಇವ್ರ ಕೈಲಿ ಹಂಗಂತ ಹೇಳ್ತಿತ್ತು ಅಂತ ನಾನು ಅದನ್ನೇ ಹೇಳ್ದೆ. ಯಾಕ ಈಗ ನೀನು ಅದನ್ನೇ ಹೇಳ್ತೀಯಮ್ಮ? ಲೋ ಮಗ, ಏನೆಲ್ಲ ಮಾಡ್ತೀಯ? ಹಂಗಾರೆ ಮದುವೆಲ್ಲ ಮುಂಚಿಲ್ಲ ಹಿಂಗೆ ಬಿದ್ದೋಗ್ಬೇಕಾಗ್ತೈತಲ್ಲ ನಿನಗಿಂತ 7 ಚಿಕ್ಕನ್ನು ನಾನು. ಆಲೆ ಮದುವೆ ಆಗಿ 2 ಮಕ್ಕಳಾಗಿವೆ. ನೀನಿನ್ನ ಮದ್ವೆನೂ ಇಲ್ಲ ಏನಿಲ್ಲ, ಹಂಗೆ ಗುಡ್ರ ಗೋವಿ ಓಡಾಡ್ದಂಗೆ ಓಡಾಡ್ತೀಯಲ್ಲ. ಅಲ್ಲ ನಿಮ್ಮ ಅಪ್ಪನೇ ಹಿಂಗ್ ನಿನ್ ಮದ್ವೆ ಮಾಡಲ್ಲ ಅಂದ್ರೆ ನಿನ್ನ ಹೆಣ್ಣು ನೋಡೋರು ಯಾರು? ನಿನ್ ಮದ್ವೆ ಮಾಡೋರು ಯಾರಲ್ಲ ಮಗ? ನಮ್ಮ ಅಪ್ಪಗೆ ನನ್ನ ಮ್ಯಾಲ ಆಸೆ ಇಲ್ಲ ಅನ್ನಿಸ್ತೈತ್ ಕಣ್ಲ ಮಗ. ನೋಡು, ಆದ್ರಲ್ಲಿ ನನ್ ಮಗ ದೊಡ್ಡ ಮಗುಗೂ ಮದ್ವೆ ಮಾಡ್ಬೇಕು ಅಂತ ಯಾರ್ದನ ಕೊಟ್ಟು ಹೇಳೈತೇನೆ. ಯಾಕ ನೀನ್ ಕೊಟ್ಟುನು ನನಗಲ್ಲ ನನ್ನ ತಮ್ಗೆ ಅಂತ ಹೇಳ್ತಿ ಹೆಣ್ಣ? ನಿಜ ಹೇಳಕೋ, ಸುಳ್ಳು ಹೇಳಬೇಡ. ವಾ ಪಾಪ, ನೀನೆ ಸೀನು ಅಂದ್ರೆ ಹೂ ಕಣ್ಲ. ನಿನ್ ತಮ್ಮನ ಹೆಸರು ಏನು ಹೇಳು? ಸೀನಾ ಅಂತ ಹೇಳಿಲ್ಲ, ಇನ್ನೊಂದು ಏನೋ ಹೆಸರು ಹೇಳ್ತಪ್ಪ, ನನಗೆ ಗ್ಯಾಪ್ನಕ್ಕಿಲ್ಲ. ಅವನಿಗೆ ತೋರಿಸ್ರಿ ಅಣ್ಣ, ದೊಡ್ಡನು ಸ್ವಲ್ಪ ಬುದ್ಧಿ ಸರಿ ಇಲ್ಲ, ಅರ್ಧಿಕ್ಲ ಅಂತ ಹೇಳ್ತಿತ್ತಪ್ಪ ನಿಮ್ಮ ಅಪ್ಪಯ್ಯ. ನನಗಿನ್ನೇನು ಗೊತ್ತು, ನಾನು ಅದಕ್ಕೆ ಕೊಡಿಸ್ತೀನಿ ಅಣ್ಣ. ಅರ್ಧಿಕ್ಲು ಕೊಡಿಸಿ ಆಮೇಲೆ ಎದ್ದು ಬಿದ್ದು ನನ್ನ ಮಕ್ಕಳಿಗಿತಾರೆ ಅಂತ. ಈಗೇನು ಸರಿ, ಸಣ್ಣ ಹುಡುಗಿಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಾ ಅಂತ ಹೇಳಿತ್ತು ನಿಮ್ಮ ಅಪ್ಪಯ್ಯ, ಅದಕ್ಕೆ ಬೋದ್ನಪ್ಪ. ನಿಮ್ಮ ಮನೆ ಎಲ್ಲೈತೆ ಅಂದಂಗೆ ನಿನ್ ತಮ್ಮನ ಹೆಸರು ಏನು? ಯೋನು ನನ್ನ ಅರ್ಧಿಕ್ಲ ಅಂತೆ ನಮ್ಮ ಅಪ್ಪಯ್ಯ. ನೋಡು, ಮನೆರೆ ಹಿಂಗೊಂದಾಗ ಬ್ಯಾರರ್ ಬಿಡ್ತಾರೆ ಅಲ್ಲ. ನಮ್ಮ ಅಪ್ಪಗೆ ನನ್ನ ಮೇಲೆ ಒಂದು ಈಟನ ಆಸಿಲ್ಲ ಅನ್ನಿಸ್ತೈತಿ. ಅಲ್ಲ ನೋಡು, ಹಿರೇ ಹುಡುಗಿಗೆ ಮದುವೆ ಮಾಡ್ದಂಗೆ ಚಿಕ್ಕ ಹುಡುಗ ಮದುವೆ ಮಾಡಿದ್ವಿ. ಯಾರೇನು ಕೊಟ್ಟರು? 2 ದಿನ ಕಾದು ದೊಡ್ಡನಿ ಮಾಡಿ ಆಮೇಲೆ ಚಿಕ್ಕನಿ ಮಾಡೋಣ ಅನ್ನೋ ಜ್ಞಾನ ಮತ್ತಿ ಬೇಡ್ವೆ ನಮ್ಮ ಅಪ್ಪಗೆ. ತಡಿ ಹೋಗಿ ಸರಿಯ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನಿಲ್ಲ, ಮೊತ್ತಂಡ್ ಹಂಗೆ ಕೊಚ್ಚಾಕ್ಬಿಡ್ತೀನಿ ನಮ್ಮ ಅಪ್ಪಯ್ಯನ. ಮೊದ್ಲು ನನ್ನ ಮದುವೆ ಮಾಡ್ತಿದ್ರಂತೂ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಹೇಳ್ತೀನಿ ನಮ್ಮ ಅಪ್ಪಯ್ಯಗೆ. ಲೋ ಪಾಪ, ಹಂಗೇನ ಮಾಡಿಯ ಆಮೇಲೆ 1 2 3 ಅಂತ ಹೇಳ್ಬಿಟ್ಟು ಕೊಂಬಿ ಅಣಿಸ್ಬೇಕಾಗ್ತೈತೆ. ಹಂಗೇನ ಮಾಡ್ಕೊಂಡಿಯ, ಸುಮ್ಮನಿರು. ಹೆಂಗ ನಿನ್ಗೂ ಒಂದ್ ಎಂತದನ ಒಂದ ಹುಡುಕಿ ಕೊಡ್ತೀನಿ, ಸುಮ್ಕಿರಿ. ಅವನು ಚಿಂತೆ ಮಾಡಬೇಡ. ಸೂಪರ್ ಡೂಪರ್ ಆಗಿರೋ ಒಂದು ಹೆಣ್ಣು ನೋಡಕ್ಕ. ಯಾಕ ನಾವು ಅಪ್ಪನೇ ಆಶ್ಚರ್ಯ ಪಡ್ಬೇಕು. ನೋಡು, ನಾನು ದಿಟ ಹೇಳ್ತಾ ಇದ್ದೀನಿ. ಮದುವೆ ಆದ ಬೆಳಿಗ್ಗೆನೆಯ ನಮ್ಮ ಅಪ್ಪ ಇಂತಾಗೆ ನಾನು ಭಾಗ ತಕ್ಕಂತೀನಿ. ಆ ಭಾಗದ ಗೊತ್ತೈತಲ್ಲ, ಅದ 1 ಎಕರೆ ನಮ್ಮ ಅಪ್ಪನಳೆಗೂ ನಿನಗೆ ಮಾಡಿಸ್ತೀನಿ. ಕಿರಣ ದುಡ್ಡು ಕೊಡಕ್ ನನ್ನ ಕೈಲಾಗಲಿಲ್ವಾ? ನನ್ನ ಪಾಲಿಗೆ ಬಂದಿದ್ದು 1 ಎಕರೆ ಹೊಲ ನಾನು ನಿನಗೆ ಮಾಡಿಸ್ತೀನಿ. ಯಾಕ ನಿನ್ ಕೈ ಮುಗಿತೀನಿ ಕಣಕ್ಕ. ನನಗೂ
ಒಂದು ಎಂತದನ ಏನ್ ನೋಡಕ್ಕ ನಿನ್ ಕೈ ಮುಗಿತೀನಿ. ಲೋ ಮಗ, ನಿಮ್ಮ ಅಪ್ಪ ನಿನಗೆ ಮದುವೆನೇ ಮಾಡಕ್ಕಿಲ್ಲ ಅಂತೈತಿ ಅಂತಂದ್ರೆ ಭಾಗ ಕೊಟ್ಟೈತೆ ಬಾದ್ವಾಗಿನ. ಅಲ್ಲ ಭಾಗ ಕೊಡೋದು ಉಂಟೆ, ನೀನು ಅದು ನೀವು ಅಕ್ಕಗೆ ಮಾಡ್ಸೋದು ಉಂಟೆ, ಇವ ಅಕ್ಕ ನಿನಗೆ ಹೆಣ್ಣು ನೋಡಿ ಮದುವೆ ಮಾಡ್ಸೋದು ಉಂಟೆ. ಸುಮ್ಕಿರ್ಲ, ಇದು ಆಗೋದು ಮಾತು. ಇದ್ಯಾಕಲ್ಲ ಮಗ ಹಿಂಗ್ ಹೋಯ್ತ್ಯಾ? ನಾನು ಒಳ್ಳೇದಾಗ್ಲಿ ಅಂತ ಹೇಳಿನ ಸುಮ್ಕೆ ಆಚೆ ಬಿಡ್ಸಿ ಅವಕ್ಕ ಆಮೇಲೆ ಹೆಣ್ಣು ನೋಡ್ಕೆ ಕರ್ಕೊಂಬಂದು ಮದುವೆ ಮಾಡಿಸ್ತೈತೆ ಅಂತೆ. ನಿಮ್ಮ ಅಪ್ಪ ಏನನ್ನ ದುಡ್ಡು ಕೊಡ್ಲಿಲ್ಲ ಅಲ್ಲವಾ, ಜಮೀನ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ದುಡ್ಡು ಕೊಡ್ತಾನೆ ಅಂತ ಹೇಳಿದ್ರೆ ನನ್ನೇ ಹೋಯ್ತಪ್ಪ ನೀನು. ಹೆಂಗನ ಮಾಡ್ಕೆ, ನೀನ್ ಸುದ್ದಿ ಬೇಡ ನಿನಗೆ. ನಲ್ಲ ಯಾವಾಗ್ಲೂ ದೋಸ್ತು ದೋಸ್ತು ಮಗ ಮಗ ಮಚ ಮಚ ಅಂತಿರ್ತೀಯ. ಈಗ ನೋಡಿದ್ರೆ ಅಕ್ಕ ಇನ್ ಮುಂದೆ ನನ್ನೇ ಒಯ್ದಿದ್ಯಾ. ನೀನು ಬೇಡ, ನಿನ್ ಸವಸನು ಬೇಡ, ಹೆಂಗನ ಮಾಡ್ಕೆ. ಅಲ್ಲ ಕಣ್ಣ ಮತ್ತಿಗ, ನೀನು ನನ್ನ ಕಡೆ ಸಪೋರ್ಟ್ ಮಾಡ್ಬೇಕು ತಾನೆ, ನಾನು ನಿನ್ನ ಫ್ರೆಂಡ್ ತಾನೆ. ಮತ್ತೆ ಸುಮ್ಕಿಯ ನಿಮ್ಮ ಅಪ್ಪ ಹೊಲ ಕೊಡ್ತೈತೆ, ನೀನು ಅದನ್ನ ಮಾಡಿ ಒಕ್ಕೈ ಕೊಡ್ತೀಯ ಅಂತ ಹೇಳಿ ನಾಸ್ಪಾಯಿ ನೋಡಿದೆ ಮೊದ್ಲೇನ. ಈಗಲೇ ಏನು ಸಿಗಕ್ಕಿಲ್ಲ ಅಂತ ಗೋಳಾಡ್ತಿದ್ದೀನಿ, ಮೊದ್ಲೇ ನಾಸ್ಪಾಯಿ ನೋಡಿತಾನೆ. ನೀನು ಮದ್ವೆ ಆಗಲ್ಲ, ನಿಮ್ಮ ಅಪ್ಪ ಹೊಲ ಕೊಡಲ್ಲ, ನೀನು ಒಕ್ಕೈ ಕೊಡಲ್ಲ, ಹಂಗೆ ಹಿಂಗೆ ಅಂತಾನೆ. ತೋಗ್ದು ಬಿಟ್ಟ ಅಂದ್ರೆ ಹಂಗೆ ಮುಷ್ಣಿ ಚೆಲ್ಲಾಡ್ಬಿಡ್ಬೇಕು ನೋಡು. ಹೇಳಿದ್ ಮತ್ತೆ ಕೇಳು, ಮೊದ್ಲೇ ನಿನ್ನ ನಾಲ್ಗೆಗೆ ಮಚ್ಚೈತೆ ನೀನ್ ಮಾತಾಡಿದ್ದೆಲ್ಲ ನಿಜ ಆಗ್ತೈತೆ ಅಂತ ಎಲ್ಲ ಹೇಳ್ತಾರೆ. ನಾಸ್ಪಾಯಿ ನನ್ ಮಗ ಆಲೆ ನಾಸ್ಪಾಯಿ ನೋಡಿದ್ ಬಿಟ್ಟ. ಸರಿ ಬಿಡ್ಲ ಮಗ, ನಿಂದು ನಾಳಿಕೆ ಮದ್ವೆ ಆಗ್ತೈತೆ, ನಾಡ್ದೆ ಮಕ್ಳು ಆಗ್ತವೆ. ಆಸೆ ನಾಡ್ದೆ ನೀನ್ ನಿಮ್ಮ ಅಪ್ಪ ಇಂತಾಗ ಎಲ್ಲ ಹೊಲ ಮಾಡಿ ಬರಿಸ್ಕೊಂಡು ಈ ಒಕ್ಕೈಗೆ 2 ಎಕರೆ ಕೊಟ್ಬಿಡು. ಮಗ, ಅಲ್ಲ ನೀನು ನನ್ ಯಾವಾಗ್ಲೂ ದಡ್ಡ ಅಂತಿದ್ಯಾ. ನಿನ್ ತಲೆಗೆ ಬುದ್ಧಿ ಐತೆ? ಬುದ್ಧಿ ಇಲ್ಲ ಏನಿಲ್ಲ, ಅದ್ರಾಗಿರೋದು ಲದ್ದಿ. ಅಲ್ಲ ನಾಳಿಕೆ ಮದ್ವೆ ಆಗ್ತೀನಿ ಅಂತ ಇಟ್ಕ, ನಾಳೆ ಹೆಂಗಲ್ಲ ಮಕ್ಳು ಆಗ್ತವೆ. ಆಸೆ ನಾಡ್ದು ಹೊಲ ಮಾಡಿಸ್ಕೊಂಬನ್ನೋದು ಲೆಕ್ಕ ಇಚ್ಛೆ ಮನಸ್ಸಿರ. ನಮ್ಮ ಅಪ್ಪ ಇಂತ ಏನೋ ಒಂದು ಮಾಡಿ ಹೊಲ ಮಾಡಿಸ್ಕೊಂತೀವಿ ಅಂತ ನಾಳೆ ಹೆಂಗ್ ಮಕ್ಳು ಆಗ್ತವೆ? ಪಾಪ, ಇವಾಗ ನೀವು ಇಬ್ರು ಸುಮ್ಮನೆ ಇರ್ತಾರ ಇಲ್ಲ, ನಾನು ಎತ್ಲನ ಹೋಗ್ಲ ಹೇಳು. ನನ್ಗಿನ್ನ ಮಸ್ತಾಗಿ ಅವ್ರವ್ರಿಗೆ ಹೆಣ್ಣು ಕೊಡ್ಸೋ ಒಯ್ದಾವೆ. ಒಂದು 10-15 ಹೆಣ್ಣು ನೋಡ್ಕೆ ಬಂದಿದ್ದೀನಿ. ಈಗ ಅವ್ರನ್ನ ಈಗ ಹೇಳಿರೋರ್ಗೆಲ್ಲ ನಾವು ಒಬ್ಬೊಬ್ರಿಗೆ ನೋಡೋಣ ಯಾರಿಗೆ ಸರ್ಬೋತಾವ ಅವ್ರಿಗೆ ಸೊಟ್ಟು ಮಾಡ್ಬೇಕು. ಸರಿ, ನೀವು ಈ ಅಡ್ರೆಸ್ ಹೇಳಕ್ಕಿಲ್ಲ, ಇನ್ನೊಬ್ರನ್ನ ಕೇಳ್ಕೊಂಡು ಅಡ್ರೆಸ್ ಹುಡ್ಕೊಂಡು ನಿಮ್ಮ ಅಪ್ಪ ಹುಡ್ಕೊಂಡು ಹೋಗ್ತೀನಿ. ನಿಮ್ ಸಲ ಬರೀ ನೀವಿಬ್ರು ಕಿತ್ತಾಡಿದ್ದೆ ಆತು. ಇನ್ನೇನು ನಿಮ್ಮ ಮನೆ ತೋರಿಸ್ಲಿಲ್ಲ, ನಿಮ್ಮ ಅಪ್ಪ ತೋರಿಸ್ಲಿಲ್ಲ. ನಿನ್ ಕೈ ಮುಗಿತೀನಿ, ನನ್ ತಮ್ಮಂಗ್ ನೋಡ್ಕೆ ಬಂದಿದ್ಯಲ್ಲ ಹೆಣ್ಣು, ಅದನ್ನ ಹೆಂಗಾರ ಮಾಡಿ ನನಗೆ ಸೊಟ್ಟು ಮಾಡ್ಕೊಟ್ಬಿಡಕ್ಕ. ನಮ್ಮ ಅಪ್ಪ ಹೇಳು, ಹೆಣ್ಣಿಲ್ಲ ಕಣಣ, ಇನ್ನೊಂದ್ಕಿತ ಹುಡುಕಿ ಕೊಡ್ತೀನಿ ಅಂತಾನ. ಅವಾಗ ಹಂಗೋ ಹಿಂಗೋ ನನ್ನ ಮದುವೆ ಮಾಡಿಸ್ಬಿಡು. ದೇವ್ರಣಗೂ, ನಮ್ಮ ಅಪ್ಪನಣಗೂ, ನಿನ್ನಣಗೂ, ನಮ್ಮ ಅಜ್ಜಿಯಣಗೂ, ನಮ್ಮ ತಾತನಣಗೂ 1 ಎಕರೆ ಹೊಲ ನಿನಗೆ ಬರ್ಕೊಟ್ಬಿಡ್ತೀನಿ. ಸರಿ, ಈಗ ನೀನೇನ 1 ಎಕರೆ ಹೊಲ ಕೊಡ್ತೀಯ ಅಂತಾನೆ ಇಕ್ಕೆ ಮನ. ನಿನಗೆ ಎಂತ ಹೆಣ್ಣು ಬೇಕು ಅಂತ ಹೇಳು. ನಿನಗೆ ಇಷ್ಟ ಆಗಂತ ಹೆಣ್ಣ ನಾನು ಈಗ ನಿಂತಾಗ 1 ಎಕರೆ ಹೊಲ ತಾಂತೀನಿ ಅಂದ್ರೆ ಸುಮ್ಮನೆ ತಾಣಕ್ಕಾಗಲ್ಲ. ನಿನಗೆ ಇಷ್ಟಪಡೋ ಹೆಣ್ಣ ನಾನು ಕೊಡಿಸ್ಬೇಕಲ್ವೇ? ಸರಿ, ನಿನಗೆ ಎಂತ ಹುಡುಗಿ ಬೇಕು ಅಂತ ಹೇಳು, ನೋಡೋಣ. ಅಂತ ಹುಡುಗಿ ಸಿಕ್ಕಿರೆ ಕರ್ಕೊಂಬಂದು ಮದುವೆ ಮಾಡಿಸ್ತೀನಿ. ನನ್ನ ಹುಡುಗಿ ಹೆಂಗಿರ್ಬೇಕು ಗೊತ್ತೇ? ತೆಳ್ಳಗೆ ಬೆಳ್ಳಗೆ, ಹಂಗೆ ಐಶ್ವರ್ಯ ರೈ ಇದ್ದಂಗಿರ್ಬೇಕು. ಹಂಗಿದ್ರೆ ನಿನಗೆ 1 ಎಕರೆ ಹೊಲ ಫಿಕ್ಸ್. ಇವನು ಈ ಪಾಟಿ ಎಲ್ಲ ಆಸೆ ಇಕ್ಕೊಂಡ್ರೆ ಐಶ್ವರ್ಯ ರೈನು ಸಿಗಲ್ಲ, ಕತ್ರಿನಾ ಕೈಫು ಸಿಗಲ್ಲ. ಅಲ್ಲ, ಈ ಪಾಟಿ ಆಸೆ ಇಕ್ಕೊಂಡ್ರೆ ಇವ್ನಿಗೆ ಈ ಜನ್ಮದಾಗಲ್ಲ 7 ಜನ್ಮದಾಗೂ ಯಾ ಹೆಣ್ಣು ಸಿಗಲ್ಲ. ಮೊದ್ಲು ಇವನು ನೋಡಕ್ ಸೂಪರ್ ಮಾಪರಾಗಿದ್ದಿದ್ರೆ ಬಿಡತ ಅನ್ಬೋದಾಯ್ತು. ಇವನೇ ಒಳ್ಳೆ ಅಕ್ರಮಕ್ರ ಇದ್ದಂಗೆ ಇದ್ದಾನೆ. ಇವನಿಗೆ ಸೂಪರ್ ಡೂಪರ್ ಆಗಿರೋ ಹುಡುಗಿ ಬೇಕಂತ. ನೋಡ್ರಿ ಎಂತೆಂತ ಜನ ಇರ್ತಾರೆ. ಪಾಪ, ನನಗೆ ಅಂತ ಹೆಣ್ಣು ಹುಡ್ಕಕ್ ಆಗಕ್ಕಿಲ್ಲ ಕಣಪ್ಪ ನಿನ್ಗೆ. ಸರಿ, ನಾನಿನ್ ಗೊತ್ತೀನಿ, ಬೋಯ್ಕೆ ಬೇಡ. ಬೇರೆ ಯಾರನ್ನ ಹುಡಿಕೊಂಡು 1 ಎಕರೆ ಅಲ್ದಿದ್ರೆ 2 ಎಕರೆ ಕೊಟ್ಟು ಹೆಣ್ಣು ಹುಡಿಕೊಂಡು ಮದುವೆ ಆಗಪ್ಪ. ನಾನಿನ್ ಗೊತ್ತೀನಿ, ನಾನೇ ನಿಮ್ಮ ಮನೆ ಅಡ್ರೆಸ್ ಕೇಳ್ಕೊಂಡು ಹೋಗ್ತೀನಿ. ಹಂಗೆಲ್ಲ ನೋಡಿಗ ಏನ್ ತೋರಿಸ್ತೀನಿ ಅಂತ ಹೇಳಿದೆ. ಎಲ್ಲಾರ್ಗು ಏನ್ ತೋರಿಸ್ತೀನಿ, ನಾಯಿ ಮಾತ್ರ ಯಾಕೆ ಅಂತ ತೋರ್ಸಲ್ಲ. ನಾನೇ ಚೆನ್ನಾಗಿ ಕೇಳಿದೆ, ಯಾಕೋ ನಿಂತ್ಕೊಳ್ಳಕೋ. ಅಯ್ಯೋ ಪಾಪ, ಹಂಗಲ್ಲ. ನಾನು ಹೆಣ್ಣು ತೋರ್ಸಾಳು ಅಲ್ಲ, ಗಂಡು ತೋರ್ಸಾಳು ಅಲ್ಲ. ನಾನು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಿದ್ದೀನಿ. ನಾನು ಫ್ರ್ಯಾಂಕ್ ವಿಡಿಯೋ ಮಾಡೋದಕ್ಕೆ ಈ ಥರ ಎಲ್ಲ ಮಾಡಿದೆ. ನಿಮ್ಮ ಅಪ್ಪನೂ ಗೊತ್ತಿಲ್ಲ, ನಿನ್ನ ತಮ್ಮನೂ ಗೊತ್ತಿಲ್ಲ. ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಆ ರೀತಿ ಎಲ್ಲ ಮಾತಾಡಿದೆ. ನೋಡು, ನಾನು ಇಷ್ಟೊತ್ತು ಮಾಡಿದ್ದು ತಮಾಷೆಗೋಸ್ಕರ. ನೀನು ಹೆಣ್ಣಿನ ಆಸೆನೂ ಇಟ್ಕೋಬೇಡ. ನೀನು ಹೀಗೆ ಖುಷಿಯಾಗಿರು. ಸುಮ್ಮನೆ ಮದುವೆ ಆಗಿ ಯಾಕೆ ಸುಮ್ಮನೆ ಸಂಸಾರನ ಜಂಜಾಟದಾಗೆ ಸಿಕ್ಕಾಕೊಳ್ತೀಯ?
ನೋಡಪ್ಪ ನಾನು ಇಷ್ಟೊತ್ತು ಮಾಡಿದ್ದು ತಮಾಷೆಗಾಗಿ ಕಣಪ್ಪ, ಬೈಕೆ ಬೇಡ. ನೀವಿಬ್ರು ಮಾತಾಡೋದು ನೋಡಿ ಹಿಂಗೆಲ್ಲ ಮಾತಾಡಿದೆ ನೋಡು. ನೀವಿಬ್ರು ಫ್ರೆಂಡ್ಸು, ಒಳ್ಳೆ ಫ್ರೆಂಡ್ಸು. ಯಾವತ್ತು ಫ್ರೆಂಡ್ಶಿಪ್ನ ಹಾಳು ಮಾಡ್ಕೋಬಾರ್ದು. ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ, ಬೇಜಾರು ಮಾಡ್ಕೊಡ್ಬೇಡ. ನೀನು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆಯಾ ಕಣಪ್ಪ. ನಿನ್ನ ಮನಸ್ಸು ಕೂಡ ತುಂಬಾ ಒಳ್ಳೇದು. ನಿನಗೂ ಒಳ್ಳೆ ಹುಡುಗಿ ಸಿಗ್ತಾಳೆ, ಏನು ಚಿಂತೆ ಮಾಡಬೇಡ. ಯಾಕೋ ಸುಮ್ಕೆ ಹೆಣ್ಣು ಹೆಣ್ಣು ಅಂತ ಕೇಳಿ ಆಸೆ ಹುಟ್ಟಿಸ್ಬಿಟ್ಟಲ್ಲಕ್ಕ. ಸರಿ ಬಿಡು, ಇವನ ನಿಮ್ಮಂತರ ಆಶೀರ್ವಾದದಿಂದ ಎಂತದನ ಒಂದು ಹುಡುಗಿ ಸಿಕ್ಕಿ ಸಾಕಷ್ಟೇ. ಈ ನಮ್ಮ ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಕಿರು ಕಾಣಿಕೆ, ಈ ಹೂಗುಚ್ಛ ಮತ್ತೆ ಈ ಗಿಫ್ಟು. ಹೀಗೆ ಖುಷಿ ಖುಷಿಯಾಗಿರಿ, ಎಲ್ರನ್ನೂ ಖುಷಿ ಪಡಿಸ್ತಾ ಇರಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.